ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯವರು ಬಿಡುಗಡೆ ಮಾಡಿರುವಂತಹ ಪ್ರಥಮ PUCಯ ವಿಷಯ ಜಾಗತಿಕ ಇತಿಹಾಸ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಮಾದರಿ ಪ್ರಶ್ನೆ ಪತ್ರಿಕೆ 2024-25ನೇ ಸಾಲಿನ ಪ್ರಶ್ನೆ ಪತ್ರಿಕೆ ಏನಿದೆ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀನಿ. ಎಂಡ್ವರೆಗೂ ಕೂಡ ವಿಡಿಯೋನ ವಾಚ್ ಮಾಡಿ. ಕಾರಣ ಈ ಒಂದು ವಿಡಿಯೋದಲ್ಲಿ ಭಾಗ ಎಗೆ ಸಂಬಂಧಪಟ್ಟಿರುವಂತಹ ಬಹು ಆಯ್ಕೆ ಪ್ರಶ್ನೆಗಳು, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, 1 ಅಂಕದ ಪ್ರಶ್ನೆಗಳು ಹಾಗೂ 2 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ನೆಕ್ಸ್ಟ್ ನಿಮಗೆ 2ನೇ ವಿಡಿಯೋನ ನೀವು ವಾಚ್ ಮಾಡಬೇಕಾಗತ್ತೆ. ಈ ವಿಡಿಯೋ ಬಂದ ತಕ್ಷಣ ಇದರ ಒಂದು ಕಮೆಂಟ್ ಬಾಕ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಯಾಕಂತ ಹೇಳಿದ್ರೆ ಭಾಗ ಸಿಯಲ್ಲಿ ನಿಮಗೆ 4 ಪ್ರಶ್ನೆಗಳನ್ನ ಕೇಳ್ತಾರೆ. ಆ 4 ಪ್ರಶ್ನೆಗಳಲ್ಲಿ ನೀವು 2 ಪ್ರಶ್ನೆಗೆ ಉತ್ತರವನ್ನು ಬರಿಬೇಕು ಅನ್ನೋ ನಿಮಗೆ ಗೊತ್ತಿದೆ. ಆದರೆ ಈ 4 ಪ್ರಶ್ನೆಗಳ ಜೊತೆಗೆ ಉಳಿದ 5 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಆ ವಿಡಿಯೋದಲ್ಲಿ ಹೇಳ್ತೀನಿ. ಅಂದರೆ ಬರುವಂತಹ ವಾರ್ಷಿಕ ಪರೀಕ್ಷೆಗೆ ನೀವು 5 ಅಂಕದ ಎಷ್ಟು ಪ್ರಶ್ನೆಗಳನ್ನ ಓದ್ಕೊಳ್ಬೇಕು ಅನ್ನೋದನ್ನು 2ನೇ ವಿಡಿಯೋದಲ್ಲಿ ಹೇಳ್ತೀನಿ. ಆ ವಿಡಿಯೋನ ಮಿಸ್ ಮಾಡದೆ ವಾಚ್ ಮಾಡಬೇಕು. ಅದಾದ ನಂತರ ಭಾಗ ಡಿಯಲ್ಲಿ 10 ಅಂಕದ ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾರೆ, ಗೊತ್ತಿದೆ. ಅಲ್ಲೂ ಸಹ 4 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ನೀವು 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕು. ವಿಡಿಯೋ 3ರಲ್ಲಿ ನಾನು 10 ಅಂಕದ ಪ್ರಶ್ನೆಗಳು ಯಾವ್ದ್ಯಾವುದು, ಎಷ್ಟು ಪ್ರಶ್ನೆಗಳನ್ನ ನೀವು ಓದ್ಕೊಳ್ಬೇಕು, ಇಂಪಾರ್ಟೆಂಟ್ ಪ್ರಶ್ನೆಗಳಿಗೆ ಉತ್ತರ ಸಹಿತ ನಾನು ವಿಡಿಯೋನ ಮಾಡಿ ಹಾಕ್ತೀನಿ. ಅದು 3ನೇ ವಿಡಿಯೋ ಆಗಿರುತ್ತೆ. ಇದೇ ವಿಡಿಯೋದಲ್ಲಿ ಹೇಳ್ಬೋದಾಗಿತ್ತು, ವಿಡಿಯೋ ಲೆಂತಿ ಆಗುತ್ತೆ. ಹಾಗಾಗಿ ನಾನು ಭಾಗ ಸಿ ಮತ್ತು ಭಾಗ ಡಿಗೆ ಸಂಬಂಧಪಟ್ಟಾಗೆ ಸಪ್ರೇಟ್ ಆಗಿ ವಿಡಿಯೋನ ಮಾಡ್ತೀನಿ ಅಂತ ಹೇಳಿದ್ದೀನಿ. ಹಾಗಾಗಿ ಆ ವಿಡಿಯೋನ ಮಿಸ್ ಮಾಡದೆ ವಾಚ್ ಮಾಡಿ. ಪ್ರತಿ ವರ್ಷ ಕೂಡ ನಾನು ನಿಮಗೆ ಭಾಗ ಸಿ ಮತ್ತು ಭಾಗ ಡಿಯಲ್ಲಿ ಕೇಳುವಂತಹ ಬಹುಮುಖ್ಯ 5 ಮತ್ತು 10 ಅಂಕದ ಪ್ರಶ್ನೆ ಉತ್ತರಗಳನ್ನ ಕೊಡ್ತೀನಿ. ಸೊ ಈ ವರ್ಷನೂ ಕೊಡ್ತೀನಿ, ಇಲ್ಲಿರುವ ಪ್ರಶ್ನೆಗಳಿಗೆ ಇನ್ನುಳಿದ ಪ್ರಶ್ನೆಗಳು. ಹಾಗಾಗಿ ಮಿಸ್ ಮಾಡದೆ ಆ ವಿಡಿಯೋನ ವಾಚ್ ಮಾಡ್ತೀರಿ ಅಂತ ಭಾವಿಸಿದ್ದೀನಿ. ಇಲ್ಲಿ ಸದ್ಯಕ್ಕೆ ಈಗ ಭಾಗ ಎಯಲ್ಲಿ ಕೇಳಿರುವಂತಹ ಬಹು ಆಯ್ಕೆ ಪ್ರಶ್ನೆಗಳು, ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಪ್ರತಿಯೊಂದು ಪ್ರಶ್ನೆಗೂ ಕೂಡ 4 ಉತ್ತರಗಳಿರುತ್ತೆ. ಸರಿಯಾದ ಉತ್ತರವನ್ನು ಆರಿಸಿ ಬರಿಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಮೊದಲ ಪ್ರಶ್ನೆ, ಪ್ರಾಚೀನ ಈಜಿಪ್ಟಿಯನ್ನರ ಬರವಣಿಗೆ. ಇದಕ್ಕೆ ಆಪ್ಷನ್ ಸಿ ಉತ್ತರ ಹೈರೋಗ್ಲಿಫಿಕ್. ಅಲ್ಲಿ ಪ್ರಾಚೀನ ಈಜಿಪ್ಟಿಯನ್ನರ ಬರವಣಿಗೆ ಅಥವಾ ಲಿಪಿ ಹೇಗೆ ಬೇಕಾದರೂ ಕೇಳಬಹುದು. ಆನ್ಸರು ಹೈರೋಗ್ಲಿಫಿಕ್. ಓಕೆನಾ? ನೆಕ್ಸ್ಟ್, ಲಿಯೋನಾರ್ಡೋ ಡಾವಿಂಚಿ ರಚಿಸಿದ ಚಿತ್ರಕೃತಿ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ದಿ ಲಾಸ್ಟ್ ಸಪ್ಪರ್. 3ನೇ ಪ್ರಶ್ನೆ, ರಾಷ್ಟ್ರಕ್ಕೆ ಶಾಂತಿ, ಹಸಿದವರಿಗೆ ಅನ್ನ, ಉಳುವವನಿಗೆ ಭೂಮಿ. ಇದು ಯಾವ ಕ್ರಾಂತಿಯ ಗುರಿಯಾಗಿತ್ತು? ಡಿ ರಷ್ಯಾ ಕ್ರಾಂತಿ. ನೆಪೋಲಿಯನ್ನನ್ನು ಸ್ಥಾಪಿಸಿದ ವಿಶ್ವವಿದ್ಯಾಲಯ ಫ್ರಾನ್ಸ್ ವಿಶ್ವವಿದ್ಯಾಲಯ. 5ನೇ ಪ್ರಶ್ನೆ, ರಷ್ಯಾದ ಅರ್ಥವ್ಯವಸ್ಥೆ ಸುಧಾರಿಸಲು ಅಧ್ಯಕ್ಷ ಮಿಖಾಯಿಲ್ ಗೋರ್ಬಚೇವ್ ರವರು ಪ್ರಕಟಿಸಿದ ಸುಧಾರಣೆಗಳು. ಆಪ್ಷನ್ ಸಿ ಗ್ಲಾಸ್ನಾಸ್ಟ್ ಮತ್ತು ಪೆರಿಸ್ಟ್ರೋಯಿಕ್. ನೆಕ್ಸ್ಟು ಬಿಟ್ಟ ಸ್ಥಳ ಪ್ರಶ್ನೆಗಳು. ಬ್ರಾಕೆಟಲ್ಲಿ ಉತ್ತರವನ್ನು ಕೊಟ್ಟಿರ್ತಾರೆ, ಸರಿಯಾದ ಉತ್ತರವನ್ನು ನೀವು ಆರಿಸಿ ಬರಿಬೇಕು. 6ನೇ ಪ್ರಶ್ನೆ, ನಾವಿಕರ ದಿಕ್ಸೂಚಿ ಕಂಡುಹಿಡಿದವರು ಚೀನಾ. ಮಧ್ಯಕಾಲೀನ ಕ್ರೈಸ್ತ ಧರ್ಮದ ದೈವಿಕ ಭಾಷೆ ಲ್ಯಾಟಿನ್. ಪವರ್ ಹೌಸ್ ಆಫ್ ದಿ ನಾರ್ತ್ ಎಂದು ಕರೆಯಲಾಗಿರುವ ನಗರ ಡರ್ಬಿ. ಯುದ್ಧ ಮತ್ತು ರಾಜನೀತಿ ತತ್ವವನ್ನು ಅನುಸರಿಸಿದವರು ಕೌಂಟ್ ಡಿ ಕವೂರ್. ಬಾಂಡುಂಗ್ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದವರು ಅಹಮದ್ ಸುಕಾರ್ನೋ. ಸೊ ಇದಿಷ್ಟು ಕೂಡ ಉತ್ತರ. ಮೊದಲನೇದು ಚೀನಾ, 2ನೇದು ಲ್ಯಾಟಿನ್, 3ನೇದು ಡರ್ಬಿ, 4ನೇದು ಕೌಂಟ್ ಡಿ ಕವೂರ್, 5ನೇದು ಅಹಮದ್ ಸುಕಾರ್ನೋ. 5 ಬಿಟ್ಟ ಸ್ಥಳ ಪ್ರಶ್ನೆಗಳಿಗೆ ಉತ್ತರಗಳು. ನೆಕ್ಸ್ಟು ಹೊಂದಿಸಿ ಬರೆಯಿರಿ ಪ್ರಶ್ನೆ. ನೆಬುಕಡ್ನೇಜರ್ ತೂಗುವ ಉದ್ಯಾನ. ಜೆಫ್ರಿ ಚಾಸರ್ ಇದಕ್ಕೆ ಉತ್ತರ ಇಂಗ್ಲಿಷ್ ಸಾಹಿತ್ಯದ ಪಿತಾಮಹ. ಮುಸೊಲೊನಿ ಇದಕ್ಕೆ ಉತ್ತರ ಆವಂತಿ. ಟ್ರೂಮನ್ ಇದಕ್ಕೆ ಉತ್ತರ ಆಪ್ಷನ್ ಅಮೆರಿಕದ ಅಧ್ಯಕ್ಷ. ರಾಜೀವ್ ಗಾಂಧಿ, ಇಲ್ಲಿ ಡಿ ಅಂತಾನೆ ಆಗಿತ್ತು, ಈ ಮಾಡ್ಕೊಳ್ಳಿ. ರಾಜೀವ್ ಗಾಂಧಿ ಭೂ ಸಂರಕ್ಷಣಾ ನಿಧಿ. ನೆಕ್ಸ್ಟು 1 ಅಂಕದ ಪ್ರಶ್ನೆಗಳು. ಮೊದಲ ಪ್ರಶ್ನೆ, ಹೆಲೆನೆಸ್ ಎನ್ನುವ ಪದದ ಅರ್ಥವೇನು? ಹೆಲೆನೆಸ್ ಎನ್ನುವ ಪದದ ಅರ್ಥ ಗ್ರೀಕ್. ಬೋಸ್ಟನ್ ಕಗ್ಗೊಲೆ ನಡೆದ ವರ್ಷ ಯಾವುದು ಕೇಳಿದರೆ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಮಕ್ಕಳೇ. ಬೋಸ್ಟನ್ ಕಗ್ಗೊಲೆ ನಡೆದ ವರ್ಷ 1770. 1773 ಬೋಸ್ಟನ್ ಟೀ ಪಾರ್ಟಿ. ಹಾಗಾಗಿ 2 ನೆನ್ಪಿಟ್ಕೊಳ್ಳಿ. ಬೋಸ್ಟನ್ ಕಗ್ಗೊಲೆ ನಡೆದ ವರ್ಷ 1770, ಬೋಸ್ಟನ್ ಟೀ ಪಾರ್ಟಿ 1773. NEP ವಿಸ್ತರಿಸಿ ಅಂತ ಇದೆ, ಹೊಸ ಆರ್ಥಿಕ ನೀತಿ. ಕಾರ್ಬೊನರಿ ಎಂದರೇನು ಅಂತ ಇದೆ. ಕಾರ್ಬೊನರಿ ಎಂದರೆ ಗುಪ್ತ ಸಂಘ ಅಥವಾ ಕಾರ್ಬೊನರಿ ಎಂದರೆ ಇಟಲಿಯ ಕ್ರಾಂತಿಕಾರಿ ಸಂಘ. ಯು ಅಂಡ್ ದಿ ಅಟಮ್ ಬಾಂಬ್ ಪ್ರಬಂಧ ರಚಿಸಿದವರು ಯಾರು? ಜಾರ್ಜ್ ಆರ್ವೆಲ್. ನೆಕ್ಸ್ಟು 2 ಅಂಕದ ಪ್ರಶ್ನೆಗಳು. ಮೊದಲ ಪ್ರಶ್ನೆ, ನದಿ ಕಣಿವೆಗಳನ್ನು ನಾಗರಿಕತೆಗಳ ತೊಟ್ಟಿಲು ಎಂದು ಏಕೆ ಕರೆಯಲಾಗಿದೆ?
ಇದಕ್ಕೆ ಉತ್ತರ, ನದಿಗಳ ಬಯಲುಗಳಲ್ಲಿ ನಾಗರಿಕತೆಗಳ ಬೆಳವಣಿಗೆಗೆ ಸಹಾಯಕವಾದ ಅಂಶಗಳಾದ ವಿಶಾಲ ಮತ್ತು ಸಮತಟ್ಟಾದ ಬಯಲುಗಳು, ಫಲವತ್ತಾದ ಮಣ್ಣು, ನೀರಾವರಿಗೆ ಮತ್ತು ಕುಡಿಯಲು ಸಾಕಷ್ಟು ಪ್ರಮಾಣದಲ್ಲಿ ನೀರು ಮತ್ತು ಬೆಚ್ಚಗಿನ ಹವಾಗುಣ ಮುಂತಾದವುಗಳನ್ನು ಒದಗಿಸುತ್ತದೆ. ಆದ್ದರಿಂದ ನದಿ ಕಣಿವೆಗಳನ್ನು ನಾಗರಿಕತೆಗಳ ತೊಟ್ಟಿಲು ಎನ್ನುತ್ತೇವೆ. ಹಾಗೂ ಎರಡನೇ ಪ್ರಶ್ನೆ, ಸ್ಪಿಂಕ್ಸ್ ಎಂದರೇನು, ಅದನ್ನು ಕೆತ್ತಿಸಿದವರು ಯಾರು? ಸ್ಪಿಂಕ್ಸ್ ಎಂದರೇನು ಮತ್ತು ಅದನ್ನು ಕೆತ್ತಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ, ಇದು ಮನುಷ್ಯನ ಶಿರ ಮತ್ತು ಸಿಂಹದ ಶರೀರ ಹೊಂದಿದೆ. ಇದನ್ನು ಕಾಫ್ರೆ ಎಂಬ ಸಾಮ್ರಾಟನು ಕೆತ್ತಿಸಿದ. ನೆಕ್ಸ್ಟು 2 ಅಂಕದ 3ನೇ ಪ್ರಶ್ನೆ, ಮೆಸೊಪೊಟೇಮಿಯಾ ನಾಗರಿಕತೆಯ ಅವನತಿಗೆ ಯಾವುದಾದರೂ 2 ಕಾರಣಗಳನ್ನು ಕೊಡಿ. ಮೆಸೊಪೊಟೇಮಿಯಾ ನಾಗರಿಕತೆಯ ಅವನತಿಗೆ 2 ಕಾರಣಗಳು. ಮೊದಲನೇ ಕಾರಣ, ಅಶಕ್ತ ಮತ್ತು ಅಸಮರ್ಥ ದೊರೆಗಳು. ರಾಜ ಮತ್ತು ಸರದಾರರಲ್ಲಿ ಉತ್ತರಾಧಿಕಾರಕ್ಕೆ ನಡೆದ ಹೋರಾಟಗಳು. ಮೂರನೇ ಒಂದು ಕಾರಣ ಅಂತ ಹೇಳಿದ್ರೆ ಪರ್ಷಿಯನ್ನರ ದಾಳಿ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಇದೇ ಅಧ್ಯಾಯದಲ್ಲಿ ಚೀನಾದ ಮಹಾಗೋಡೆಯನ್ನು ನಿರ್ಮಿಸಿದವರು ಯಾರು ಮತ್ತು ಏಕೆ? ಚೀನಾದ ಮಹಾಗೋಡೆಯನ್ನು ಶಿ ಹುವಾಂಗ್ಟಿ ಮಂಗೋಲರ ದಾಳಿಯಿಂದ ಚೀನಾವನ್ನು ರಕ್ಷಿಸಲು ನಿರ್ಮಿಸಿದನು. ನೆಕ್ಸ್ಟು ಮುಂದಿನ ಪ್ರಶ್ನೆ 2 ಅಂಕದ್ದು, ಫ್ಯೂಡಲಿಸಂ ಎಂಬುದು ಯಾವ ಪದದಿಂದ ಬಂದಿದೆ ಮತ್ತು ಅದರ ಅರ್ಥವೇನು? ಫ್ಯೂಡಲಿಸಂ ಎಂಬುದು ಜರ್ಮನ್ ಭಾಷೆಯ ಫ್ಯೂಡ್ನಿಂದ ಬಂದಿದೆ. ಇದರ ಅರ್ಥ ಭೂಮಿಯ ಒಂದು ತುಂಡು. 2 ಅಂಕದ ಮುಂದಿನ ಪ್ರಶ್ನೆ, ಕ್ರಾಂತಿ ಎಂದರೇನು? ಕ್ರಾಂತಿ ಎಂಬ ಪದವು ಆಂಗ್ಲ ರೂಪದ ರೆವಲ್ಯೂಷನ್ ಪದವು ಲ್ಯಾಟಿನ್ ಭಾಷೆಯ ರೆವಲ್ಯೂಷಿಯೋ ಇಂದ ಬಂದಿದ್ದು ಇದರ ಅರ್ಥ ಸಂಪೂರ್ಣ ಬದಲಾವಣೆ ಎಂದಾಗಿದೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, ನೌಕಾ ಕಾಯಿದೆಯ ಯಾವುದಾದರೂ 2 ಅಂಶಗಳನ್ನು ತಿಳಿಸಿ. ನೌಕಾ ಕಾಯಿದೆಯ ಅಂಶಗಳು: ಅಮೆರಿಕ ಉತ್ಪಾದಿಸುವ ಕಚ್ಚಾ ವಸ್ತುಗಳನ್ನು ಇಂಗ್ಲೆಂಡಿಗೆ ಮಾತ್ರವೇ ರಫ್ತು ಮಾಡಬೇಕು. ವಸಾಹತುಗಾರರ ಅಗತ್ಯ ವಸ್ತುಗಳಾದ ಹತ್ತಿ, ಲಿನಿನ್, ಬಟ್ಟೆ, ಗಾಜು, ಸಕ್ಕರೆ ಇತ್ಯಾದಿಗಳನ್ನು ಇಂಗ್ಲೆಂಡಿನಿಂದ ಮಾತ್ರ ಆಮದು ಮಾಡಿಕೊಳ್ಳಬೇಕು. ನೆಕ್ಸ್ಟು ಮುಂದಿನ ಪ್ರಶ್ನೆ, ಫ್ರಾನ್ಸ್ ಕ್ರಾಂತಿ ವೇಳೆಯ 2 ಬಣಗಳನ್ನು ಹೆಸರಿಸಿ. ಫ್ರಾನ್ಸ್ ಕ್ರಾಂತಿ ವೇಳೆಯ 2 ಬಣಗಳು: ಮಂದಗಾಮಿಗಳು, ತೀವ್ರಗಾಮಿಗಳು. ಮಂದಗಾಮಿಗಳು ಅಂತ ಹೇಳಿದ್ರೆ ಗಿರೋಂಡಿಸ್ಟರು, ತೀವ್ರಗಾಮಿಗಳು ಅಂತ ಹೇಳಿದ್ರೆ ಜಾಕೋಬಿನ್ನರು. ಇದೆರಡೂ ಕೂಡ ಬರಿಬೇಕು, ಬ್ರಾಕೆಟಲ್ಲಿರೋದನ್ನ ಬಿಡೋ ಹಾಗಿಲ್ಲ. ನೆಕ್ಸ್ಟು ಮುಂದಿನ ಪ್ರಶ್ನೆ, ರಕ್ತಸಿಕ್ತ ರವಿವಾರ ಎಂದರೇನು? ರಕ್ತಸಿಕ್ತ ರವಿವಾರ ಎಂದರೆ 1905 ಜನವರಿ 22ರ ಭಾನುವಾರದಂದು ಫಾದರ್ ಗ್ಯಾಫನ್ ನೇತೃತ್ವದಲ್ಲಿ ಬೃಹತ್ ರ್ಯಾಲಿಯನ್ನು ಸಂಯೋಜಿಸಿದರು ಮತ್ತು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಝಾರ್ನನ್ನು ಭೇಟಿಯಾಗಲು ಬಯಸಿದರು. ಅವರಲ್ಲಿ ಅನೇಕರನ್ನು ಸೈನ್ಯವು ನಿರ್ದಯವಾಗಿ ಕೊಂದು ಹಾಕಿತು. ಇದನ್ನು ರಕ್ತಸಿಕ್ತ ರವಿವಾರ ಎಂದು ಕರೆಯಲಾಗಿದೆ. ಮುಂದಿನ ಪ್ರಶ್ನೆ, ಇಟಲಿಯ ಏಕೀಕರಣದ ಖಡ್ಗ ಎಂದು ಯಾರನ್ನು ಕರೆಯಲಾಗಿದೆ? ಅವನು ಸ್ಥಾಪಿಸಿದ ಸೈನ್ಯವನ್ನು ಹೆಸರಿಸಿ. ಗ್ಯಾರಿಬಾಲ್ಡಿಯನ್ನು ಇಟಲಿ ಏಕೀಕರಣದ ಶಿಲ್ಪಿ ಎಂದು ಕರೆಯಲಾಗಿದೆ. ಅವನ ಸೈನ್ಯ ರೆಡ್ ಶರ್ಟ್ಸ್ ಆಗಿದೆ. 2 ಅಂಕದ ಮುಂದಿನ ಪ್ರಶ್ನೆ, ಫ್ಯಾಸಿಸ್ಟ್ ಪಕ್ಷದ ಯಾವುದಾದರೂ 2 ತತ್ವಗಳನ್ನು ಬರೆಯಿರಿ. ಫ್ಯಾಸಿಸ್ಟ್ ಪಕ್ಷದ ತತ್ವಗಳು: ಯುದ್ಧದ ವೈಭವೀಕರಣ, ರಾಜ್ಯಕ್ಕೆ ಪ್ರಾಮುಖ್ಯತೆ, ಏಕಪಕ್ಷದಲ್ಲಿ ನಂಬಿಕೆ. ನೆಕ್ಸ್ಟು 28ನೇ ಪ್ರಶ್ನೆ, ನ್ಯಾಟೋದ ಯಾವುದಾದರೂ 4 ರಾಷ್ಟ್ರಗಳನ್ನು ಹೆಸರಿಸಿರಿ. ನ್ಯಾಟೋದ ಯಾವುದಾದರೂ 4 ರಾಷ್ಟ್ರಗಳನ್ನು ಹೆಸರಿಸಿರಿ. ಇದಕ್ಕೆ ಉತ್ತರ ಅಮೇರಿಕ, ಫ್ರಾನ್ಸ್, ಕೆನಡಾ, ಪೋರ್ಚುಗಲ್. ಓಕೆ. ನೆಕ್ಸ್ಟು ಭಾಗ ಸಿ ಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳು: ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿ. ಈ ಒಂದು ಅಧ್ಯಾಯದಲ್ಲಿ ಇತಿಹಾಸದ ಅಧ್ಯಯನ ಹಾಗೂ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ 3 ರಿಂದ 4 ವ್ಯಾಖ್ಯಾನಗಳನ್ನು ನೀವು ಕಲ್ತ್ಕೊಳ್ಬೇಕಾಗತ್ತೆ. ಇಸ್ಲಾಂ ಧರ್ಮದ 5 ಆಧಾರ ಸ್ತಂಭಗಳ ಬಗ್ಗೆ ಏನು ಕೇಳಿದರೆ ಇದರಲ್ಲೇ ನೀವು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳನ್ನ ಓದ್ಕೊಳ್ಬೇಕಾಗತ್ತೆ. ಇಲ್ಲಿ ಅಲಿಪ್ತ ಚಳುವಳಿಯ ಉದಯಕ್ಕೆ ಕಾರಣಗಳನ್ನ ಕೇಳಿದ್ದಾರೆ. ಅದೇ ರೀತಿ ಅಲಿಪ್ತ ಚಳುವಳಿಯ ಲಕ್ಷಣಗಳನ್ನು ಕೂಡ ಕೇಳಬಹುದು. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ 5 ಅಂಕಕ್ಕೆ ಇಂಪಾರ್ಟೆಂಟು, ಜಾಸ್ತಿ ಪ್ರಶ್ನೆಗಳಿಲ್ಲ, ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆಗಳು ಯಾವುದು, ಅದಕ್ಕೆ ಉತ್ತರಗಳನ್ನು ಕೂಡ ಯಾವ ರೀತಿಯಾಗಿ ಬರಿಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಮಿಸ್ ಮಾಡದೆ ಆ ವಿಡಿಯೋನ ವಾಚ್ ಮಾಡಬೇಕು. 10 ಅಂಕಕ್ಕೂ ಸಹ ಸೇಮ್ ಆಗಿರುತ್ತೆ. ಹಾಗಾಗಿ ವಿಡಿಯೋನ ಕರೆಕ್ಟಾಗಿ ವಾಚ್ ಮಾಡಿದರೆ ನಾನಿಲ್ಲಿ ಇಂಪಾರ್ಟೆಂಟು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ಅನ್ನೋದಷ್ಟೇ ನಿಮಗೆ ಅರ್ಥ ಆಗಿರುತ್ತೆ. ಹಾಗಾಗಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ
ಮುಂದೆ ಬರ್ತಾ ಇರುವಂತಹ ಎಕ್ಸಾಮಿಗೆ ಭಾಗ ಸಿ ಮತ್ತು ಭಾಗ ಡಿಯಲ್ಲಿ 5 ಹಾಗೂ 10 ಅಂಕಗಳನ್ನು ಈಸಿಯಾಗಿ ಹೇಗೆ ಪಡೆದುಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಅದೇ ರೀತಿ ನನ್ನ ಚಾನಲಲ್ಲಿ ನಿಮಗೆ ಈ ಹಿಂದೆ ಅಂತ ಹೇಳಿದ್ರೆ 2024ನೇ ಸಾಲಿನಲ್ಲಿ ನಡೆದಂತಹ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನಾನು ಹಾಕಿದ್ದೀನಿ. ಅದನ್ನು ನೋಡ್ಕೊಳ್ಳಿ ಮಕ್ಕಳೇ, ಅದು ಇಂಪಾರ್ಟೆಂಟು. ಅದರ ಜೊತೆಗೆ 2023-24ನೇ ಸಾಲಿನ ಅಂತ ಹೇಳಿದ್ರೆ ಈ ವರ್ಷ ಈಗೇನು ಮಾಡೆಲ್ ಪೇಪರ್ ನೀವು ಇಲ್ಲಿ ಸ್ಟಡಿ ಮಾಡ್ತಾ ಇದ್ದೀರಿ, ಇದೇ ರೀತಿ ಮಾಡೆಲ್ ಪೇಪರ್ನ ಹೋದ ವರ್ಷ ಕೂಡ ಒಂದು ಮಾಡೆಲ್ ಪೇಪರು ಬೋರ್ಡ್ ಅವರು ರಿಲೀಸ್ ಮಾಡಿದಾರಲ್ಲ, ಆ ಪೇಪರ್ನೂ ನೋಡ್ಕೊಳ್ಳಿ. ಆ ಬೋರ್ಡ್ ಅವರು ರಿಲೀಸ್ ಮಾಡಿದ್ರಲ್ಲ ಆ ಒಂದು ಪೇಪರು ಹೋದ ವರ್ಷದ್ದು, ಈ ವರ್ಷ ರಿಲೀಸ್ ಮಾಡಿರುವಂತಹ ಈ ಪೇಪರು ಹೋದ ವರ್ಷದ ಆ್ಯನ್ಯುವಲ್ ಪೇಪರು. ಇದರಲ್ಲೇ ಇರುವಂತಹ ಪ್ರಶ್ನೆಗಳು ಆ ಕಡೆ ಈ ಕಡೆ ಆಗುತ್ತೆ ಬಿಟ್ಟರೆ ಮತ್ತೆ ಇನ್ನೇನು ಇಲ್ಲ. ನಾನು ಕೊಡುವಂಥ ಪ್ರಶ್ನೆಗಳು ಟ್ಯಾಲಿ ಆಗುತ್ತೆ 5 ಅಂಕ ಮತ್ತು 10 ಅಂಕ. ಸೊ ಮಿಸ್ ಮಾಡದೆ ನೆಕ್ಸ್ಟ್ ವಿಡಿಯೋನ ವಾಚ್ ಮಾಡಬೇಕು. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿರಿ. ಯಾಕಂತ ಹೇಳಿದ್ರೆ ವೀಡಿಯೋಸ್ಗಳು ಬಂದ ತಕ್ಷಣ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನು ಬರುತ್ತೆ ಮಕ್ಕಳೇ. ಓಕೆ ಅಲ್ಲ, ಮುಂದಿನ ವೀಡಿಯೋದವರೆಗೂ ವೆಯ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ವೀಡಿಯೋನ ವಾಚ್ ಮಾಡ್ತೀರಿ ಅಂತ ಕೂಡ ಭಾವಿಸಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಚೆನ್ನಾಗಿ ಓದ್ಕೊಳ್ಳಿ. ಹಿಸ್ಟರಿ ಕಷ್ಟ ಅನ್ನುವಂತಹ ಒಂದು ಮೈಂಡ್ ಸೆಟ್ಟನ್ನು ತೆಗೆದುಬಿಡಿ. ಹಿಸ್ಟ್ರಿ ಈಸಿ ಇರುತ್ತೆ, ಟೆನ್ಷನ್ ಮಾಡ್ಕೊಳ್ಳದೆ ಆರಾಮಾಗಿ ಓದಿ. ಓಕೆನಾ? ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ.